ಅಂತ ಹೇಳಿ ನನ್ನ ಫ್ರೆಂಡ್. ಬಟ್ ಫಸ್ಟ್ ಡೇ ಇಲ್ವಂತೆ, ಅದು ಸೆಕೆಂಡ್ ಮತ್ತು ಥರ್ಡ್ ಡೇ, ಅಂದರೆ ಸಂಡೇ ಮತ್ತು ಮಂಡೇ ಇತ್ತು. ಸೊ ಇದು ಜಸ್ಟ್ ಈಗ ಎಂಜಾಯ್ ಮಾಡಿ ಹೋಗ್ತಿದ್ದೆ. ಐ ಥಿಂಕ್ ಆಫ್ಟರ್ 4-5 ಇಯರ್ಸ್ ನಾ ಬರ್ತಿದ್ದೆ. ಇಲ್ಲೆಲ್ಲ ವಾಕಿಂಗಿಗೆ ಏನಿತ್ತು ಅದೆಲ್ಲ ಹೊಸದಾಗಿ ಕಟ್ಟದ್ದು. ಸೊ ಫಸ್ಟ್ ಟೈಮ್ ನೋಡಿದೆ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಯಿತು ಸೋಮೇಶ್ವರ ಬೀಚ್ ಅಂತ ಗೊತ್ತೇ ಇರಲಿಲ್ಲ. ಲೆಟ್ಸ್ ಗೋ ಗೈಸ್, ಏನೇನು ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಅಂದರೆ ಬೀಚ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್ ಆಗಿತ್ತು. ನಾನು ಕೇಳೋದ ಪ್ರಕಾರ ಕ್ಲೀನ್ ಕಿನಾರದವ್ರೆ ವೀಕೆಂಡ್ಸಲ್ಲಿ ಬಂದು ಬೀಚ್ ಕ್ಲೀನ್ ಮಾಡ್ತಾರಂದ್ರೆ ಅವ್ರಿಗೊಂದು ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಯಾಂಡ್ ಆರ್ಟು ಸಹ ಮಾಡಿರೋ, ರಿಪ್ರೆಸೆಂಟಿಂಗ್ ಆಲ್ ದ ಸಿ ಆ್ಯನಿಮಲ್ಸ್. ಹಾಗೆ ಮೇಲ್ಗಡೆ ಹೋದರೆ ಆ್ಯಕ್ಚುಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇದ್ದಿತ್ತು. ಆ್ಯಂಡ್ ಕೆಲವು ಸ್ಟೋರ್ಸ್ ಎಲ್ಲ ಇನ್ನೂ ಸೆಟಪ್ ಮಾಡ್ತಾಯಿದ್ದೀರೋ, ಫಸ್ಟ್ ಡೇ ಇದ್ದಿದ್ದ ಕಾರಣ ಇನ್ನೂ ಸೆಟಪ್ಪಲ್ಲೇ ಇದ್ದಿತ್ತು. ಹಾಗೆ ನಾವು ಗಾಂಧಿ ಮೈದಾನದ ಕಡೆ ಹೋಯ್ತು. ಫಸ್ಟ್ ನಾವು ಹೋದದ್ದೇ ಪ್ರಾಚ್ಯ ವಸ್ತು ಮೇಳಕ್ಕೆ. ಇಲ್ಲಿ ಬೇಸಿಕ್ಲಿ ಹಿಂದಿನ ಕಾಲದಲ್ಲಿ ಎಂಥ ಯುದ್ಧಕ್ಕೆಲ್ಲ ಯೂಸ್ ಮಾಡ್ತಿದ್ರು, ಕತ್ತಿ, ಖಡ್ಗ, ಶೀಲ್ಡ್ಸ್ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರೋ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂತ ಅಂದರೆ ಡಿಸ್ಪ್ಲೇಗೆ ಮಾತ್ರ ಇಡಲಿಲ್ಲ, ಕೆಲವು ಐಟಮ್ಸ್ನ ಡೆಮೋಗೂ ಇಟ್ಟಿರೋ. ನಾವು ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಿ ಫೀಲ್ ಮಾಡಿ ಕಾಣ್ಲಿಕ್ಕೆ ಅದನ್ನೇ ನಾನು ಒಂದು ಗನ್ನು ಮತ್ತು ಒಂದು ಕತ್ತಿ ಹಿಡ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಅಪೋಸಿಟ್ ಸೈಡಲ್ಲೇ ಫಾರೆಸ್ಟ್ ಥೀಮ್ ಇಟ್ಟಿರೋ. ಅದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಎಂಟ್ರೆನ್ಸಲ್ಲೇ ಫುಲ್ ಅಟ್ರಾಕ್ಟಿವ್ ಇದ್ದಿತ್ತು, ಗ್ರೀನ್ ಥೀಮ್ ಇದ್ದಿತ್ತು. ಹಾಗೆ ಒಳಗೆ ಹೋದರೆ ಸಾಲು ಮರದ ತಿಮ್ಮಕ್ಕಂದು ಸ್ಟ್ಯಾಚ್ಯೂ ಸಹ ಇದ್ದಿತ್ತು. ಆ ವುಡನ್ ಬ್ರಿಡ್ಜ್ ಆಗಿರಲಿ, ಹಾಗೆ ಆ ಗುಹೆ ಆಗಿರಲಿ, ಅದೆಲ್ಲ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಕ್ಕೆ. ಅದು ಬ್ಯಾಕ್ಗ್ರೌಂಡ್ ನಾಯ್ಸ್ ಸಹ ಕೊಟ್ಟಿರೋ, ಅದು ಜಂಗಲ್ ಅಥವಾ ಆ ಫಾರೆಸ್ಟ್ ಫೀಲೇ ಕೊಡ್ತಿದ್ದಿತ್ತು. ಆ್ಯಂಡ್ ಮೂಕಾಂಬಿಕಾ ದೇವಸ್ಥಾನ ಆಗಿರಲಿ, ಫಾರೆಸ್ಟಲ್ಲಿರೋ ಆ ಆ್ಯನಿಮಲ್ಸು, ಬರ್ಡ್ಸು, ಕಂಬಳ ಆಗಿರಲಿ, ಆಮೇಲೆ ಪ್ರಾಣಿ ಪಕ್ಷಿ ಆಗಿರಲಿ. ಸೊ ಬೇಸಿಕ್ಲಿ ಒಂದು ಫಾರೆಸ್ಟ್ ಆ್ಯನಿಮಲ್ಸ್, ಬರ್ಡ್ಸು ನಮ್ಮ ಕಲ್ಚರ್ನ ರಿಪ್ರೆಸೆಂಟ್ ಮಾಡ್ತಿದ್ದಿತ್ತು. ಸೊ ಇದನ್ನೆಲ್ಲ ಮುಗಿಸಿ ನಾವಿವಾಗ ಗಾಂಧಿ ಮೈದಾನದ ಕಡೆಗೆ ಹೊರಟು. ಆ್ಯಂಡ್ ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ ಆನ್ ಮಾಡಿದ್ರೆ ಇನ್ನೂ ಸಹ ಬ್ರೈಟಾಗಿ ಕಾಣ್ತಿದ್ದಿತ್ತು. ಸೊ ಫುಲ್ ಗ್ರ್ಯಾಂಡ್ ಲೈಟಿಂಗ್ ಅಂತ ಹೇಳಕ್ಕೆ. ಇದು ನೋಡ್ಬೋದು ಗಾಂಧಿ ಮೈದಾನದ ಮೇನ್ ಎಂಟ್ರೆನ್ಸ್ ಈ ಥರ ಡೆಕೋರೇಟೆಡ್ ಆಗಿದ್ದಿತ್ತು. ಹಾಗೆ ಒಳಗೆ ಕಂಡ್ರೆ ಈ ಗೊಂಬಿ ವೇಷದವರೆಲ್ಲ ಇದ್ದಿರು. ಅವ್ರು ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿಕೊಂಡು ಒಂದು ಡೈರಿ ಮಿಲ್ಕ್ ತಂದು ಕೊಟ್ಟರು ಗೊತ್ತಾ, ಒಳ್ಳೆಯದಿತ್ತು. ಹಾಗೆ ಸ್ಟೇಜ್ ಅಪೋಸಿಟ್ ಆ್ಯಕ್ಚುಲಿ ಗುರುರಾಜ್ ಗಂಟೆಯೊಡಿ ಸರ್ ಇದ್ದಿರೋ, ಎಲ್ಲರೂ ಅವರೊಟ್ಟಿಗೆ ಫೋಟೋ ತಗೊಂತಿದ್ದೀರೋ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಫೋಟೋ ಬೂತ್ಸ್ ಇದ್ದಿತ್ತು. ಹಾಗೆ ರಾಕೆಟ್ ಸಹ ರಿಪ್ರೆಸೆಂಟ್ ಮಾಡಿರೋ. ಆ್ಯಂಡ್ ಸ್ಟೇಜ್ ಪ್ರೋಗ್ರಾಮ್ ನಡೀತಿದ್ದಿತ್ತು. ಇವತ್ತು ನಾವು ಆ್ಯಕ್ಚುಲಿ ಸ್ಟೇಜ್ ಪ್ರೋಗ್ರಾಮಿಗೆ ಹೋಗಲಿಲ್ಲ, ಬಟ್ ಸ್ಟೇಜ್ ಸೆಟಪ್ ಅದು ಸಖತ್ ಬ್ಯೂಟಿಫುಲ್ ಆಗಿದ್ದಿತ್ತು. ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬ ದೊಡ್ಡದಾಗಿದ್ದಿತ್ತು. ಬೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಉತ್ಸವ ನಮ್ಮ ಇಂದೂರಲ್ಲಿ ಆಗ್ತಿರೋದು ನಮ್ಗೆ ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಪೋಸಿಟ್ ಸೈಡ್ ನೋಡಿ ಲೈಟಿಂಗ್ ಎಲ್ಲ ಹೆಂಗೆ ಮಾಡಿಟ್ಟಿರಂತ. ಅಷ್ಟೇ ಅಲ್ಲದೆ ಕೃಷಿ ಮೇಳ, ಆರೋಗ್ಯ ಮೇಳ ಅಂತ ಸುಮಾರೆಲ್ಲ ಇದ್ದಿತ್ತು. ಸುಮಾರೆಲ್ಲ ಸೆಕ್ಷನ್ಸ್ ಆ್ಯಕ್ಚುಲಿ ಇದ್ದಿತ್ತು. ಇದು ಒಂದಕ್ಕೆ ನಾವು ಹೋಯಿತು, ಗ್ರಾಮಾಭಿವೃದ್ಧಿ ಯೋಜನೆ ಕುರಿತು ಡೀಟೇಲ್ಸ್ ಇದ್ದಿತ್ತು ಅನ್ಸತ್ತು. ನಾನು ಅಷ್ಟೆಲ್ಲ ಕ್ಲಿಯರಾಗಿ ನೋಡ್ಕೊಂಬರಲಿಲ್ಲ. ಇದನ್ನು ಹೊರತುಪಡಿಸಿ ಮಾಮೂಲಿ ಲೈಕ್ ಆಡೋದು ತಿನ್ನೋ ಸೆಕ್ಷನ್ಸ್ ಇದ್ದಿತ್ತು. ಸೊ ಆಟಾಡೋ ಸೆಕ್ಷನಲ್ಲಿ ಇವತ್ತೆಂತ ಆಟಾಡಿಲ್ಲ, ಜಸ್ಟ್ ನೋಡ್ಕೊಬಂತೆ ಎಂತೆಂತ ಇತ್ತಂತ. ಹಾಗೆ ತಿಂಡಿ ಸೆಕ್ಷನಿಗೆ ಬಂದರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದ್ದಿತ್ತು ಆ್ಯಕ್ಚುಲಿ. ಬಾರ್ಬೆಕ್ಯೂ ಚಿಕನಿಂದ ಹಿಡಿದು, ಚಿಕನ್ ಬಿರಿಯಾನಿಯಿಂದ ಹಿಡಿದು, ಮೋಮೋಸಿಂದ ಹಿಡಿದು, ಪೊಟ್ಯಾಟೊ ಟ್ವಿಸ್ಟರ್, ಫ್ರೈಸ್ ಎಲ್ಲದೂ ಇತ್ತು. ನಾವು ತಗೊಳ್ಳೋದು ಒಂದು ಲೈಮ್ ಸೋಡಾ, ಹಾಗೆ ಒಂದು ಮೋಮೋಸು, ಆ್ಯಂಡ್ ಲಾಸ್ಟಲ್ಲಿ ಒಂದು ಮ್ಯಾಂಗೋ ಸಾಫ್ಟಿ. ಇಷ್ಟೆಲ್ಲ ತಿಂದು ಮನೆಗೆ ವಾಪಸ್ ಬಂತು. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.